ನಮ್ಮ ನಾದ ಬ್ರಹ್ಮ ಹಂಸಲೇಖ ಅವರು ಇನ್ನು ಸರಿಗಮಪ ಶೋನಲ್ಲಿ ಕಾಣಿಸ್ಕೊಳೋದಿಲ್ಲ. ಸೊ ಅವ್ರು ಇರೋದ್ರಿಂದ ನಾವು ನೋಡೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಯಾಕೆ ಅಂದರೆ ಅವರು ಮಾತನಾಡ್ತಕ್ಕಂಥ ಒಂದಷ್ಟು ವಿಷಯದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿಬಂದಿದೆ. ಸೊ ಮಾತಿನ ಭರದಲ್ಲಿ ತಮ್ಮ ಮಾತುಗಳನ್ನು ಹಾಡಿನೇ ಅವರು ಸಿಗಾಕೊಳ್ತಾರೆ ಅನ್ನೋ ಒಂದು ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ. ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಇತ್ತೀಚಿನ ಹೇಳಿಕೆಗಳ ವಿವಾದದ ಕಾರಣವಾಗಿ ಜೈನ್ ಸಮುದಾಯ ಪೇಜಾವರ ಶ್ರೀಗಳು ಯಶ್ ಮತ್ತು ರಿಷಬ್ ಶೆಟ್ಟಿ ಬಗ್ಗೆ ನೀಡಿರುವ ಒಂದಷ್ಟು ಹೇಳಿಕೆಗಳು ಟೀಕೆಗೆ ಗುರಿಯಾಗಿದ್ದಾರೆ. ಇದರಿಂದಾಗಿ ಸರಿಗಮಪ ಕಾರ್ಯಕ್ರಮ ನೋಡೋದೇ ಇಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಶುರುವಾಗ್ತಿದೆ. ಹೌದು ಸ್ನೇಹಿತರ, ಸಂಗೀತ ನಿರ್ದೇಶಕ ನಾದ ಬ್ರಹ್ಮ ಹಂಸಲೇಖ ಒಂದಿಲ್ಲೊಂದು ವಿವಾದದಲ್ಲಿ ಸಿಕ್ಕೊಳ್ತಾರೆ. ಈ ವಿವಾದದ ಅವರಿಗೆ ಈಗ ಕಂಟಕವಾಗುವ ರೀತಿ ಇದೆ ಅಂತ ಅನ್ಸುತ್ತೆ. ಇತ್ತೀಚೆಗೆ ಮೋದಿಯನ್ನ ಕೂಡ ಟೀಕಿಸುವ ಭರದಲ್ಲಿ ಮಲಯಾಳಂಗಳು ಬುದ್ಧಿವಂತರು, ಕನ್ನಡಿಗರು ಬುದ್ಧಿ ಉಪಯೋಗಿಸುವುದಿಲ್ಲ ಅಂತ ಹೇಳಿದ್ರು. ಸೊ ಇತ್ತೀಚೆಗೆ ತಮ್ಮ ಹೇಳಿಕೆಗಳಿಂದನೇ ಒಂದು ವರ್ಗದ ಜನರ ಕೆಂಗಣ್ಣಿಗೆ ಗುರಿಯಾಗಿರುವ ಹಂಸಲೇಖ ಅವರು ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಸರಿಗಮಪ ಶೋನಲ್ಲಿ ಬಂದರೆ ಶೋವನ್ನೇ ನೋಡೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಶುರುವಾಗಿತ್ತು. ಒಂದು ವೇಳೆ ಅವರು ಕಾಣಿಸಿಕೊಂಡರೆ ಬಾಯ್ ಕಟ್ ಮಾಡಬೇಕಾಗುತ್ತೆ ಅಂತ ಒತ್ತಾಯಿಸಲಾಗ್ತಿತ್ತಂತೆ. ಸೊ ಇತ್ತೀಚೆಗೆ ದೇಶದ ಪ್ರತಿ ಬ್ರಾಹ್ಮಣನ ಮನೆಯಲ್ಲೂ ಭಗವದ್ಗೀತೆ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟದ ಚಿಂತನ ಗಂಗಾ ಪುಸ್ತಕ ಇರುತ್ತೆ. 40 ವರ್ಷದ ಹಿಂದೆ ನಾನು ಚಿಂತನ ಗಂಗಾ ಪುಸ್ತಕ ಓದಿದೆ. ಅದು RSS ಅವರ ಸಂವಿಧಾನ. ಬ್ರಾಹ್ಮಣರು ಭಗವದ್ಗೀತೆಯನ್ನು ಓದ್ತಾರೆ, ಚಿಂತನ ಗಂಗವನ್ನು ಓದ್ತಾರೆ. ಆ ಪುಸ್ತಕ ಹೇಗೆ ಕೆಲಸ ಮಾಡುತ್ತೆ ಅಂದರೆ ರಾಷ್ಟ್ರದಲ್ಲಿ ನಡೆಯುತ್ತಿರುವ ಸಂಗತಿಗಳಿಗೆ ವಿರುದ್ಧವಾದ ಪ್ರತಿದಾಳಿ ಹೇಗೆ ಮಾಡಬೇಕು ಅಂತ ಚಿಂತನ ಗಂಗಾ ಪುಸ್ತಕ ಓದಿ ಕಲಿಯುತ್ತಾರೆ ಎಂದಿದ್ರು. ಸೊ ಇದು ವಿವಾದಕ್ಕೆ ಕಾರಣವಾಗಿತ್ತು. ಸೊ ಒಂದು ಪುಸ್ತಕ ಅದರದ್ದೇ ಆದಂತಹ ಒಂದು ವಿಶೇಷವಾದಂತಹ ಒಂದು ಇರುವಾಗ ಇವರು ಈ ರೀತಿಯಾದಂತಹ ಒಂದು ಹೇಳಿಕೆ ಕೊಟ್ಟಾಗ ಯಾವುದೇ ರೀತಿಯಲ್ಲಿ ಇದಷ್ಟು ಆರೋಪಗಳು ಶುರುವಾಗಿ ಆಗುತ್ತೆ. ಸೊ ಇದಕ್ಕೂ ಮುನ್ನ ಕಳೆದ ಜುಲೈನಲ್ಲೂ ಜೈನರ ಫಿಲಾಸಫಿಯಲ್ಲಿ 24 ಜನ್ಮಗಳಿವೆ ಅಂತಾರೆ. ಅದೆಲ್ಲ ಬುಲ್ಶಿಟ್ ಅಂತ ಕೂಡ ಬಳಸಿದ್ರು. ಸೊ ಆ ಬುಲ್ಶಿಟ್ ಪದವು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಸಾಕಷ್ಟು ಆ ಒಂದು ವರ್ಗದ ಜನಕ್ಕೂ ಕೂಡ ಕೆಂಗಣಿಗೆ ಗುರಿಯಾಗಿದ್ರು. ಸೊ ಇದರಿಂದ ಎಚ್ಚೆತ್ತ ಹಂಸಲೇಖ ಅವರು ಜೈನ್ ಸಮುದಾಯದ ಜನತೆಗೆ ಕ್ಷಮೆ ಕೇಳಿ, ಅದರಿಂದ ನನ್ನ ಪಂಪನಾಣೆ, ನನ್ನ ಪದ ಬಳಕೆ ಉದ್ದೇಶ ಆಗಿರಲಿಲ್ಲ, ಅಲ್ಲಿ ಗಲಾಟೆ, ಒತ್ತಡ, ಕ್ಯಾಮ್ರಾಗಳ ಗುಂಪಿನಲ್ಲಿ ಆ ಮಾತು ಬರದಿಂದ ಬಂತು. ಸೊ ತ್ಯಾಗ ಸಹನೆ ಸಂಸ್ಕೃತಿಯನ್ನು ಜಗತ್ತಿಗೆ ನೀಡಿದ ಜೈನ ಸಮುದಾಯಕ್ಕೆ ಶಿರವಾಗಿ ಕ್ಷಮೆ ಕೋರ್ತೀನಿ ಅಂತ ಹಂಸಲೇಖ ಅವರು ಮಾತನಾಡಿದರು. ಸೊ ಇದೇ ರೀತಿಯಾದಂತಹ ಒಂದಷ್ಟು ವಿಚಾರಗಳಲ್ಲಿ ಹಂಸಲೇಖ ಅವರು ತಮ್ಮದೇ ರೀತಿಯಲ್ಲಿ ಮಾತನಾಡಿ ಸಿಕ್ಕಾಕೊಂಡು ಸೊ ಅಲ್ಲಿ ಒಂದಷ್ಟು ಕೆಂಗಣ್ಣಿಗೆ ಗುರಿಯಾಗಿ ಅಲ್ಲಿ ಒಂದಷ್ಟು ಟೀಕೆಗಳನ್ನು ಎದುರಿಸ್ತಾರೆ ಅಂತ ಅನ್ಸುತ್ತೆ. ಸೊ ಹಂಸಲೇಖ ಅವರು ಇದೊಂದು ಕಾರಣಕ್ಕೆ ಈ ರೀತಿಯಾದಂತಹ ವಿಷಯಗಳಿಗೆ ಸೊ ಜೀ ಕನ್ನಡದಲ್ಲಿ ಬರುತ್ತಂತ ಸರಿಗಮಪ ಶೋನಿಂದ ಈಗ ತೆರವು ಮಾಡ್ಕೊಂಡಿದ್ದಾರೆ. ಸೊ ಅವರು ಕಿಕ್ಔಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ನೋಡೋಣ, ನಾದ ಬ್ರಹ್ಮ ಅವರ ಇನ್ನೂ ರಿಯಾಕ್ಷನ್ ಬಂದಿಲ್ಲ, ಏನು ಹೇಳ್ತಾರೆ ಇದ್ರ ಬಗ್ಗೆ ಕಾದು ನೋಡೋಣ.